ಚೆನ್ನಾಗಿದೆ ಬ್ರೋ ಎಲ್ಲ. ಆಕ್ಯುಪೈ ಸೂಪರ್. ಆಕ್ಟಿಂಗ್ ಚೆನ್ನಾಗಿದೆ. ಟಿಕೆಟ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಬಿಜಿಎಂ ಚೆನ್ನಾಗಿದೆ. ರಾಕಿಂಗ್ ಡಬಲ್ ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿದೆ. ಅಪ್ಪ ಏನ್ ಗುರು ಮಾಡೋರೆ ಅರ್ಥ ಆಗಿ 2 ಸರಿ ನೋಡ್ಬೇಕು. ಸೂಪರ್ ಬ್ಲಾಕ್ ಬಸ್ಟರ್. ಎಷ್ಟು ಬೇಡ ಇಷ್ಟು. ಸೂಪರ್ ಸೂಪರ್. ಫುಲ್ ಆಕ್ಟಿಂಗ್ ಎಷ್ಟು ಆಕ್ಟಿಂಗ್ ಸೂಪರ್. ಬ್ರೋ ಮಸ್ತ್. ಸೂಪರ್ ಆಗಿದೆ. ಚೆನ್ನಾಗಿದೆ. ಟಿಕೆಟ್ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಅಲ್ಟಿಮೇಟ್ ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ. ಯಶ್ ಅವರು ಮತ್ತೆ ಆಳ್ತಾರೆ. ಇನ್ನ 14 ವರ್ಷ ಯಶೇ ಆಳೋದು. ಎಲ್ಲ ಆಕ್ಟಿಂಗ್, ಸೆಕೆಂಡ್ ಹಾಫ್ ಆಕ್ಟಿಂಗ್ ಸೂಪರ್. ಯಶ್ನ ಮೀಸಕ್ಕಂತೂ ಯಾರ ಕೈಯಲ್ಲಿ ಆಗಲ್ಲ. ಸ್ಟೋರಿ ಚೆನ್ನಾಗಿದೆ. ಸೂಪರ್ ಆಗಿದೆ. ಯಶ್ ಆಕ್ಟಿಂಗ್ ಸೂಪರ್. ನೆಕ್ಸ್ಟ್ ಲೆವೆಲ್ ಇದೆ. ಚೆನ್ನಾಗಿದೆ. ಮಕ್ಕಳ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ವೇಟಿಂಗ್ ಫಾರ್ ಪಾರ್ಟ್ 2. ರಾಯ ಪಾರ್ಟ್ ಚೆನ್ನಾಗಿದೆ. ಸಖತ್ತಾಗಿದೆ. ಸಿನಿಮಾಟೋಗ್ರಫಿ, ಸೌಂಡ್ಸು ಅಂಡ್ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ. ಕ್ಯಾಮ್ರಾ ವರ್ಕಿಂಗ್ ಅಂತ ಎಷ್ಟು ಆಕ್ಟಿಂಗ್ ಸೂಪರ್ ಆಗಿದೆ. ಬಿಜಿಎಂ ಸಖತ್ತಾಗಿದೆ. ಸೂಪರ್ ಆಗಿತ್ತು ಸರ್. ಸಿನಿಮಾ ಬಗ್ಗೆ 2 ಮಾತೇ ಇಲ್ಲ. ಅಂಡ್ ಪಕ್ಕಾ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ. ಸರ್ ಏನ್ ಹೇಳಿದ್ರು ಅದನ್ನ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಎಲ್ಲ ಇದೊಂದು ಮೂವಿ ಸಾಕು. ಅಂಡ್ ಜಸ್ಟ್ ಕ್ರೇಜಿ ಆಗಿತ್ತು. ಅವರ ವಿಂಟೇಜ್ ಎಷ್ಟನ್ನ ಕೂಡ ನೋಡ್ಬೋದು ಇದರಲ್ಲಿ. ಅಂಡ್ ಇಟ್ ವಾಸ್ ಆಸಮ್, ಸೂಪರ್, ಕ್ರೇಜಿ. ಅಂಡ್ ವಿ ಲವ್ ಯು. ಎಸ್ ಸರ್, ಇದೇ ತರ ಮೂವಿ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅದನ್ನ ಸರ್ ಮಾಡಿದ್ದಾರೆ. ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲಾನು ಚೆನ್ನಾಗಿದೆ. ಇಟ್ ವಾಸ್ ಸೂಪರ್. ನೋಡಿ ತುಂಬಾ ಚೆನ್ನಾಗಿದೆ. ಯಶ್ ಅವರು ಸಖತ್ ಆಕ್ಟಿಂಗ್ ಮಾಡಿದ್ದಾರೆ. ಟಿಕೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಕ್ಯಾರೆಕ್ಟರ್ ಯಶ್ ಡಬಲ್ ಆಕ್ಟಿಂಗ್ ಸಖತ್ ಮಾಡಿದಾರೆ. ಮಾತ್ರ ಯಶ್ ನೋಡ್ತೀವಲ್ಲ ಅದು ಬಹಳ ಚೆನ್ನಾಗಿದೆ. ಮಾತ್ರ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಿ. ಅದ್ಭುತ ಇದೆ ಫಿಲಂ. ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮಗೆ ಟಿಕೆಟ್ ಇಷ್ಟ ಆಯ್ತು. ಟಿಕೆಟ್ ಸೂಪರ್ ಆಗಿರೋದು. ರಾಯ ಇಷ್ಟ ಅಂದ್ರೆ ಹೋಗತ್ತೀರಾ, ರಾಯನೇ ಇಷ್ಟ ಪಡ್ಕೊಂಡು ಹೋಗ್ತೀರಾ. ಬರತ್ತಿಗೆ ಟಿಕೆಟಿಗೆ ಫ್ಯಾನ್ ಆಗ್ತೀರಾ. ತುಂಬಾ ಚೆನ್ನಾಗಿದೆ. ಫೈನಲ್ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ನೋಡಿ ಮೂವಿ ಗೊತ್ತಾಗುತ್ತೆ. ರಾಯನ್ಗಿನ್ನ ಟಿಕೆಟ್ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ ಕೂಗಿ ಪಕ್ಕ 100 ಡೇಸ್ ಗ್ಯಾರಂಟಿ. ಅವೆಲ್ಲ ನಾನು ಹೇಳಲ್ಲ, ಸ್ಪಾಯ್ಲರ್ ನಾನು ಕೊಡಲ್ಲ. ಬಂದ್ ನೋಡಿ ಮೂವಿ. ಪಾರ್ಟ್ 2 ಏನಿಲ್ಲ, ಬಟ್ ಮೂವಿ ಸಕ್ಕತ್ತಾಗೈತೆ. ನೆಕ್ಸ್ಟ್ ಲೆವೆಲ್ ಆಗೈತೆ. 4 ವರ್ಷ ಸಿನಿಮಾ ಗುಹೆಯಲ್ಲಿ ಮಲಗಿತ್ತು. ಇವಾಗ ಆಚೆ ಬಂದು ಬೇಟೆ ಆಡ್ತೈತೆ. ಎಲ್ಲ ಸೈಡ್ ಬಿಡ್ಬೇಕು, ಏನೋ ಸೈಡ್ ಹೋಗ್ಬೇಕು. ನೀವೆಲ್ಲ ಇಷ್ಟು ದಿನ ನಮ್ಮ ಬಾಸ್ ಜೊತೆ ಕಾಂಪಿಟೇಷನ್ ಲಿಸ್ಟ್ ಅಲ್ಲಿ ಇದ್ರಿ. ಇನ್ನು ಮುಂದೆ ಕಾಂಪಿಟೇಷನ್ ಲಿಸ್ಟ್ ಅಲ್ಲ, ಕಂಪ್ಯಾರಿಸನ್ ಲಿಸ್ಟ್ ಅಲ್ಲೂ ಇಲ್ಲ. ನೀವೆಲ್ಲ ಮಾತಾಡಲೇಬಾರ್ದು ನಮ್ಮ ಬಾಸ್ ಬಗ್ಗೆ. ಓನ್ಲಿ ಪ್ಲೀಸ್. 4 ವರ್ಷ ಕಾದಿದ್ವಿ ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ 4 ವರ್ಷ ಕಾದಿದ್ವಿ. ಬಿಎಡ್ಲೆಸ್ ಅಲ್ಲಿ ನೋಡಕ್ಕಂತೂ ತುಂಬಾ ವರ್ಷ ಕಾದಿದ್ವಿ. ಆದ್ರೆ ಇವಾಗಂತೂ 2 ಸ್ವೀಟ್ ಪೊಂಗಲ್ ತಿನ್ಸೋರ್ ಎಲ್ಲರಿಗೂ. ಅದಂತೂ ಗ್ಯಾರಂಟಿ. KGF ಏನ್ ನೋಡಿದೀರಾ, ಅದ್ರ ಡಬಲ್ ಆಗಿದೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಸ್ಟೋರಿ ಬರಕ್ ಹೋದ್ರೆ ಫಸ್ಟ್ ಹಾಫ್ ಒಂದ್ ಸ್ವಲ್ಪ ಚೆನ್ನಾಗಿದೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಂತೂ ಸ್ಟೋರಿ ಗ್ರಿಪ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಕ್ಲೈಮ್ಯಾಕ್ಸ್ ಗೊತ್ತಾಗ್ಬೇಕು ಅಂದ್ರೆ ಟಿಕೆಟ್ ಏನಿದೆ, ರಾಯ ಜಸ್ಟ್ ಅನ್ ಹ್ಯಾಲುಸಿನೇಷನ್ ಆಫ್ ರಾಯ ಅಷ್ಟೇ. ಹಾಗೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಟ್ಸ್ ಅ ಫೈಟಿಂಗ್ ಬಿಟ್ವೀನ್ ಅ ಫಕಿಂಗ್ ಡ್ಯಾಡಿ ಅಂಡ್ ಅ ಬ್ಲಡಿ ಸನ್. ಸೂಪರ್ ಆಗಿದೆ. ಏನ್ ಹೇಳ್ಬೇಕು ಸರ್? ಫಸ್ಟ್ ಹಾಫ್ ನನ್ಗೆ ತುಂಬಾ ಇಷ್ಟ ಆಯ್ತು ಸಿನಿಮಾ. ಫಸ್ಟ್ ಹಾಫ್ ಯಾಕೆ ಇಷ್ಟ ಆಯ್ತು ಅಂತ ಕೇಳಿ, ಅತಿ ಶೀಘ್ರದಲ್ಲೇ ರಾಖಿ ಹಬ್ಬ ಬರ್ತಾ ಇದೆ. ಅಕ್ಕ ತಮ್ಮನ್ ಬಾಂಧವ್ಯ ಹೇಗಿರ್ಬೇಕು ಅಂತ ನನ್ಗೆ ಅದು ಇಷ್ಟ ಆಯ್ತು. ಒಂದು ತಮ್ಮನಿಗೋಸ್ಕರ ಜೀವನ ತ್ಯಾಗ ಮಾಡೋದಲ್ದೆ ಜೀವನನೇ ಬಿಟ್ಟು ಹೋಗ್ತದೆ. ಬಟ್ ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು.
ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅವ್ರ ಆಕ್ಟಿಂಗ್ ಹೊಗಳ್ಬೇಕು ನಾವು. ನನ್ ಕಂಟೆಂಟ್ ಅರ್ಥ ಆಗಿಲ್ಲ, ಇರೋದನ್ನ ಹೇಳ್ಬಿಡ್ಬೇಕು ಆನೆಸ್ಟ್ ರಿವ್ಯೂ. ಬಟ್ ಆದ್ರೆ ಅವ್ರ ಆಕ್ಟಿಂಗ್, ಯಶೋಣ್ಣನ ಆಕ್ಟಿಂಗ್ ಇದೆಯಲ್ಲ ನಿಜವಾಗ್ ನೆಕ್ಸ್ಟ್ ಲೆವೆಲ್. ತಿನ್ಕೊಂಡ್ಬಿಟ್ಟಿದ್ರೆ ಆಕ್ಟಿಂಗ್. ಬಟ್ ನಾನು ಹೇಳೋದೇನಂದ್ರೆ ಈ ತಂದೆ ಮಗ ಕಾಂಬಿನೇಷನ್ ಇದೆಯಲ್ಲ, ಡಬಲ್ ಆಕ್ಟಿಂಗ್ ಅಲ್ಲಿ ಮಾಡೋದು ತುಂಬಾ ಕಷ್ಟ. ಬಟ್ ತಂದೆ ತರ ಕಾಣ್ಬೇಕು, ಮಗನ್ ತರ ಕಾಣ್ಬೇಕು. ಬಟ್ ಅದನ್ನ ತುಂಬಾ ನಿಭಾಯಿಸಿದ್ದಾರೆ, ತುಂಬಾ ಚೆನ್ನಾಗಿದೆ.